ಹಲೋ ಫ್ರೆಂಡ್ಸ್, ನಾವಿವತ್ತು ಆದಿತ್ಯ ನಗರ್ MS ಪಾಳ್ಯನಲ್ಲಿ ಇದ್ದೀವಿ. ಈ ಮನೆ ಅಂತಿಂತ ಮನೆ ಅಲ್ಲ. ನೀವು ಲಕ್ಸುರಿ ಮನೆ ಹುಡುಕ್ತಿದ್ರೆ ಈ ಮನೆನ ವಿಸಿಟ್ ಮಾಡಲೇಬೇಕು. ಪ್ರೀಮಿಯಂ ಫಿನಿಶ್, ಮಾಡರ್ನ್ ಡಿಸೈನ್, ಅಲ್ಟಿಮೇಟ್ ಪ್ಲಾನಿಂಗ್, ಹೇಳೋಕೆ ವರ್ಡ್ಸೇ ಇಲ್ಲ. ಈ ಲಕ್ಸುರಿ ಮನೆ 1200 ಸ್ಕ್ವೇರ್ ಫೀಟ್ ಇರೋ ಈಸ್ಟ್ ಫೇಸಿಂಗ್ ಕನ್ವರ್ಷನ್ ಆಗಿರೋಂಥ ಬಿ ಖಾತಾ ಪ್ರಾಪರ್ಟಿ. ಗ್ರೌಂಡ್ ಫ್ಲೋರಲ್ಲಿ ಒನ್ ಬೆಡ್ರೂಮ್ ಮತ್ತು ಕಿಚನ್ ಇದೆ. ಅದ್ರ ಜೊತೆಗೆ ಆರಾಮಾಗಿ 3 ಕಾರ್ ಪಾರ್ಕ್ ಮಾಡೋಷ್ಟು ಜಾಗ ಇದೆ, ಹಾಗೂ ಲಿಫ್ಟ್ ರೂಮ್ ಕೂಡ ಇದೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಮತ್ತು ಥರ್ಡ್ ಫ್ಲೋರ್ನಲ್ಲಿ ಟ್ರಿಪ್ಲೆಕ್ಸ್ ಮನೆ ಇದೆ. ಒಟ್ಟು 3 ಬೆಡ್ರೂಮ್, ಒಂದು ಹೋಮ್ ಥಿಯೇಟರ್, ಒಂದು ಗಝಿಬೋ ಅಥವಾ ಒಂದು ಬ್ಯೂಟಿಫುಲ್ ಸಿಟ್ಔಟ್ ಇದೆ. ಫಸ್ಟ್ ಫ್ಲೋರ್ನಲ್ಲಿ ಲಿವಿಂಗ್ ರೂಮ್, ಕಿಚನ್, ಡೈನಿಂಗ್, ಪೂಜಾ ರೂಮ್, 1 ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್, ಒಂದು ಸ್ಟೋರ್ ರೂಮ್, ಯುಟಿಲಿಟಿ ಮತ್ತು ಲಿಫ್ಟ್ ರೂಮ್ ಇಷ್ಟೆಲ್ಲ ಇದೆ. ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್, ಒಂದು ಬಾಲ್ಕನಿ ಮತ್ತು ಲಿಫ್ಟ್ ರೂಮ್ ಇದೆ. ಥರ್ಡ್ ಫ್ಲೋರಲ್ಲಿ ಹೋಮ್ ಥಿಯೇಟರ್ ಮತ್ತು ಒಂದು ಬ್ಯೂಟಿಫುಲ್ ಸಿಟ್ಔಟ್ ಇದೆ, ಹಾಗೂ ಟೆರೆಸ್ ಕೂಡ ಇದೆ. ಫೋರ್ತ್ ಫ್ಲೋರ್ ಓಪನ್ ಟೆರೆಸ್. ಈ ಮನೆಯಲ್ಲಿ ನೀವು ಏನು ಬೇಕೋ ಕೇಳಿ ಎಲ್ಲ ಇದೆ. ಫಾಲ್ ಸೀಲಿಂಗ್, ಲೈಟ್, ಶಾಂಗ್ಲಿಯರ್ ಲೈಟ್, ವುಡ್ ವರ್ಕ್, TV ಯೂನಿಟ್, ಕಿಚನ್ ಕ್ಯಾಬಿನೆಟ್, ವಾರ್ಡ್ರೋಬ್ಸ್, ಕಾಟ್ಸ್ ಇದೆ. ಬೆಡ್ರೂಮ್ನಲ್ಲಿ TV ಯೂನಿಟ್, ಪ್ರೀಮಿಯಂ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಪ್ರತಿಯೊಂದು ಕೂಡ ಇದೆ. ಅದರ ಜೊತೆಗೆ ಸ್ವಂತ ಬೋರ್ವೆಲ್, ಕಾವೇರಿ ವಾಟರ್, CMC ವಾಟರ್ ಕನೆಕ್ಷನ್ 3 ಕೂಡ ಇದೆ. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಬ್ಯಾಕ್ ಸೈಡ್ ಬರುತ್ತೆ ಮತ್ತು MS ಪಾಳ್ಯ ಸಿಗ್ನಲ್ಗೆ ತುಂಬ ಹತ್ತಿರದಲ್ಲಿದೆ. ಇದು ಲಿಫ್ಟ್ ರೂಮ್ ಹಿಂದಗಡೆ ಇರುವಂಥ ಸ್ಟೋರ್ ರೂಮ್. ಇದು ನೀವು ನೋಡ್ಬೋದು, ಇಲ್ಲಿ ಫಾಲ್ ಸೀಲಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇದು ಕಿಚನ್, ಇದು ಪ್ರೀಮಿಯಂ ಫಿನಿಶ್ ಇದೆ ಪ್ರತಿಯೊಂದು ಕಡೆ ಕೂಡ. ಸಿಂಪಲ್ ಆಗಿದ್ರು ಎಲ್ಲ ಡಿಸೈನ್ಸ್ ಎಲೆಗೆಂಟ್ ಆಗಿದೆ. ಇದು ಯುಟಿಲಿಟಿ, ಇದು ಬೆಡ್ರೂಮ್. ಹೆಚ್ಚು ಕಡಿಮೆ ಒಂದು 90% ವರ್ಕ್ ಕಂಪ್ಲೀಟ್ ಆಗಿದೆ, ಇನ್ನೊಂದು ಸ್ವಲ್ಪ ವರ್ಕ್ ಬಾಕಿ ಇದೆ. ಬನ್ನಿ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ನೋಡಿ, ಕೆಳಗಡೆ TV ಯೂನಿಟ್ ಇದೆ. ಇಲ್ಲಿಂದ ಶಾಂಗ್ಲಿಯರ್ ಲೈಟ್ ಬಿಟ್ಟಿದ್ದಾರೆ. ಸೊ ಪೂರ್ತಿಯಲ್ಲಿ ಕೆಳಗಡೆವರೆಗೂ ಓಪನ್ ಇರುತ್ತೆ. ತುಂಬ ಒಳ್ಳೆ ಡಿಸೈನ್ ಇದೆ ಇದು. ಇದು ಬಾಲ್ಕನಿ ಎಷ್ಟು ಸ್ಪೇಷಿಯಸ್ ಆಗಿದೆ, ಎಷ್ಟು ದೊಡ್ಡದಾಗಿದೆ ನೋಡಿ. ನೀವಿಲ್ಲಿ ನೋಡ್ಬೋದು, ಇದು ಮೇಲ್ಗಡೆ ಇರುವಂಥ ಬೆಡ್ರೂಮ್. ಇಲ್ಲಿ ಕಾಟ್ ಎಲ್ಲ ಮಾಡಿದ್ದಾರೆ. ಇನ್ನು ಫ್ಯಾನ್ ಫಿಟ್ ಆಗಿಲ್ಲ, ಆದರೆ ಅದು ಕೂಡ ಬರುತ್ತೆ. ನೀವು ಯೂಸ್ ಮಾಡಿರೋ ಡಿಸೈನ್ ಇರ್ಬೋದು, ಫಾಲ್ ಸೀಲಿಂಗ್ ಡಿಸೈನ್ಸ್, ಲೈಟ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ. ಇದಕ್ಕೆ ಇಲ್ಲಿ ಒಂದು ಡ್ರೆಸ್ಸಿಂಗ್ ರೂಮ್ ಕೂಡ ಇದೆ. ಇದು ಬಾತ್ರೂಮ್. ಇದು ಈ ರೂಮ್ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಇದು ಬಂದು
ಬಾತ್ರೂಮ್ ಇದು. ಇದರಲ್ಲಿ ಡ್ರೈ ಏರಿಯಾ ಮತ್ತು ವೆಟ್ ಏರಿಯಾ ಎರಡು ಸಪ್ರೇಟ್ ಆಗಿದೆ ಇದರಲ್ಲಿ. ಇದು ಟಿವಿ ಯೂನಿಟ್, ಇದು ರೂಮಲ್ಲಿ ಇರುವಂಥದ್ದು. ಬನ್ನಿ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ಇದು ಹೋಮ್ ಥಿಯೇಟರ್ಗೆ ಅಂತ ಮಾಡಿದ್ದಾರೆ, ಹಾಗಾಗಿ ಇಲ್ಲಿ ಕಾಟ್ ಹಾಕಿಲ್ಲ. ಇಲ್ಲೂ ಕೂಡ ಒಂದು ಬಾತ್ರೂಮ್ ಇದೆ. ಇದರಲ್ಲೂ ಕೂಡ ಡ್ರೈ ಏರಿಯಾ ಮತ್ತು ವೆಟ್ ಏರಿಯಾ ಎರಡು ಸಪ್ರೇಟ್ ಆಗಿದೆ. ಈ ಜಾಗ ನೋಡಿ ಹೇಗಿದೆ ಅಂತ. ಇದು ಒಂದು ಸ್ವಲ್ಪ ಓಪನ್ ಏರಿಯಾ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಸಿಟ್ ಔಟ್ ಇದೆ ಅಥವಾ ಗಜಿಬೋ ಅಂತ ಏನು ಕರಿತೀರಾ ಅದಿದೆ. ಈ ಡಿಸೈನ್ ನೋಡಿ, ಹಿಂದಗಡೆ ಇಟ್ಟಿರೋ ಬುದ್ಧ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಡಿಸೈನ್ ಇಲ್ಲಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ಎಲ್ಲ ವರ್ಕು ಪ್ಲಾಂಟ್ಸ್ ಎಲ್ಲ ಇಟ್ಟರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ನಿಮಗೆ ಅಲ್ಲಿ ಸಿಟ್ಔಟ್ ಎಲ್ಲ ಮಾಡಿರೋದ್ರಿಂದ ಮೇಲ್ಗಡೆ ಟೆರೆಸ್ ಬಂದು ಒಂದು ಸ್ವಲ್ಪ ಚಿಕ್ಕದಾಗಿದೆ. ಇಲ್ಲಿ ಬಟ್ಟೆ ಒಣಗಾಕಷ್ಟೇ ಒಂದು ಸ್ವಲ್ಪ ಜಾಗ ಕೊಟ್ಟಿದ್ದಾರೆ, ಅದು ಸಫಿಷಿಯೆಂಟ್ ಆಗಿದೆ ಜಾಗ. ಸೊ ಫ್ರೆಂಡ್ಸ್, ಈ ಮನೆ ನೋಡಿದ್ರಲ್ಲ, ಈ ಲಕ್ಸುರಿ ಪ್ರಾಪರ್ಟಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.